ಇಮಾಮ್ ಹುಸೇನ್ ಅಗಸನಮಟ್ಟಿ, ಖಾದರ್ ಸಾಬ್ ಅರಸನಮಟ್ಟಿ ಮತ್ತಿತರರು ಹಾವೇರಿ ತಾಲೂಕು ಹೊಸರತ್ತಿ ಗ್ರಾಮದ ಹಜ್ರತ್ ಚಮನ್ ಶಾವಲಿ ದರ್ಗಾ 2000ನೇ ಇಸ್ವಿಯಲ್ಲಿ ನೋಂದಣಿಯಾಗಿದ್ದು 2000ನೇ ಇಸ್ವಿಯಿಂದ ಅಧ್ಯಕ್ಷರಾಗಿ ಮೋದಿನ್ ಸಾಬ್ ಜಮಾಲ್ ಸಾಬ್ ರಾಮಾಪುರ್ ಈತನು ಇಲ್ಲಿಯವರೆಗೂ ಅಧ್ಯಕ್ಷರಾಗಿ ಮುಂದುವರಿಯುತ್ತಾ ಬಂದಿದ್ದು ಅವರಿಗೆ ಹಲವಾರು ಬಾರಿ ಹಜ್ರತ್ ಚಮನ್ ಶಾವಲಿ ದರ್ಗಾದ ಲೆಕ್ಕಪತ್ರ ನೀಡುವಂತೆ ಮನವಿ ಮಾಡಿದರು. ಲೆಕ್ಕಪತ್ರ ನೀಡಿರುವುದಿಲ್ಲ. ಇಲ್ಲಿದೆ ನೋಡಿ ಈ ಸ್ಟೋರಿ. ಹಜ್ರತ್ ಚಮನ್ ಶಾವಲಿ ದರ್ಗಾಕ್ಕೆ ಸಂಬಂಧಿಸಿದಂತೆ 24 ಮಳಿಗೆಗಳಿದ್ದು ಹಾಗೂ ಸದರಿ ದರ್ಗಾದಲ್ಲಿರುವ ಇತರೆ ಶೆಡ್ಡುಗಳು ಸೇರಿ ಒಟ್ಟು ಪ್ರತಿ ತಿಂಗಳು 70 ರಿಂದ 75 ಸಾವಿರ ರೂಪಾಯಿ ಸರಾಸರಿ ತಿಂಗಳು ಆದಾಯವಿದೆ. 20 ವರ್ಷಗಳವರೆಗೂ ಯಾವುದೇ ಲೆಕ್ಕಪತ್ರವನ್ನು ಅಧ್ಯಕ್ಷರು ಒದಗಿಸಿರುವುದಿಲ್ಲ. ಸಮಾಜದ ಬಾಂಧವರು ಮೀಟಿಂಗ್ ಮಾಡಿ ಲೆಕ್ಕಪತ್ರ ಕೇಳಿದಾಗ ಮುಂದೂಡುತ್ತಾ ಬಂದಿರುತ್ತಾರೆ. ಲೆಕ್ಕಪತ್ರ ಕೇಳಿದವರ ಮೇಲೆ ಗೂಂಡಾಗಿರಿ ಮಾಡುತ್ತಾ ಅವರ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸುತ್ತಾ ಬಂದಿರುತ್ತಾರೆ. ಈ ಕುರಿತಂತೆ ಸಮಾಜದ ಇತರೆ ಬಾಂಧವರು ಜಿಲ್ಲಾ ವಕ್ಫ್ ಮಂಡಳಿ ಹಾಗೂ ರಾಜ್ಯ ವಕ್ಫ್ ಮಂಡಳಿಗೆ ವಿಷಯ ತಿಳಿಸಿದ್ದು ಇರುತ್ತದೆ. ಅದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ವಕ್ಫ್ ಮಂಡಳಿ ಹಾವೇರಿ ಇವರು ಪ್ರತಿ ವರ್ಷದ ಆದಾಯ ಖರ್ಚು ವೆಚ್ಚಗಳ ಬಗ್ಗೆ ಹಾಗೂ ವಂತಿಗೆ ಕಾಣಿಕೆ ಇತರೆ ಮೂಲಗಳಿಂದ ಉತ್ಪನ್ನಗಳನ್ನು ಅದರ ವಿವರಗಳ ಬಗ್ಗೆ ಲೆಕ್ಕಪತ್ರ ಒದಗಿಸುವಂತೆ ಹಾಗೂ ರಿಜಿಸ್ಟ್ರೇಷನ್ ಮೇಂಟೈನ್ ಮಾಡುವಂತೆ ಸೂಚಿಸಿದ್ದಾಗಿಯೂ ಇಲ್ಲಿಯವರೆಗೂ ಸದರಿ ಅಧ್ಯಕ್ಷರು ಯಾವುದೇ ಲೆಕ್ಕಪತ್ರ ಕೊಟ್ಟಿರುವುದಿಲ್ಲ. ಇದರಿಂದ ದರ್ಗಾಕ್ಕೆ ಸಾಕಷ್ಟು ಬರತಕ್ಕಂತಹ ಉತ್ಪನ್ನ ದುರ್ಬಳಕೆಯಾಗಿರುವುದು ಕಂಡು ಬರುತ್ತದೆ. ಆದ್ದರಿಂದ ಸದರಿ ಅಧ್ಯಕ್ಷರಾದ ಮೋದಿನ್ ಸಾಬ್ ಜಮಾಲ್ ಸಾಬ್ ರಾಮಾಪುರ್ ಹಾಗೂ ಉಪಾಧ್ಯಕ್ಷರಾದ ಅಲಾವುದ್ದೀನ್ ಫಕ್ರು ಸಾಬ್ ರಿದ್ದಿ ಹಾಗೂ ಕಾರ್ಯದರ್ಶಿಗಳಾದ ಜಾವಿದ್ ರಫೀಕ್ ಸಾಬ್ ದೊಡ್ಮನಿ ಇವರ ಮೇಲೆ ಶೀಘ್ರ ಕ್ರಮ ತೆಗೆದುಕೊಂಡು ಸದರಿಯವರಿಂದ ರಾಜೀನಾಮೆ ಪಡೆದುಕೊಂಡು ಲೆಕ್ಕಪತ್ರದ ತನಿಖೆ ನಡೆಸಿ ದರ್ಗಾಕ್ಕೆ ಬರಬೇಕಾದ ಬಾಕಿ ವಸೂಲು ಮಾಡುವಂತೆ ಅವರು ಆಗ್ರಹಿಸಿದ್ದಾರೆ. ನಮ್ಮ ಕಾರ್ಯಕಟ್ಟು ಕೆಲಸ ಏನಾರು ನಮ್ಮ ಮನೆಯಾಗಿದ್ರೆ ಬರೋಂಗಿಲ್ಲ ಅಂತ ಸ್ವಚ್ಛವಾಗಿ ಹೇಳ್ಯಾರ ಅವರು. ಈ ಲೆಕ್ಕ ಕೇಳಿದ್ರ ಸಲುವಾಗಿ ಆಮೇಲೆ ಅವ್ರಿಗೆ ಏನಾಗೈತೆ ಅಂದ್ರೆ ಒಂದು ಅಲ್ಲೇ ಚಮನ್ಸಾಲಿ ದರ್ಗಾದೊಳಗೆ ಬಹಿಷ್ಕಾರ ಮಾಡಿಲ್ಲ, ಇನ್ನು ಅವ್ರು ಮಾಡೋ ಸ್ಥಿತಿ ಒಳಗೆ ಅದಾರ. ಆಮೇಲೆ ಒಂದು ಹೇಳಿಕೆನೂ ಕೊಟ್ಟಾರ, ನಾವು ಏನೋ ಕೆಲಸ ಇದ್ರು ಅವ್ರಿಗೆ ನಾವು ಹೋಗೋದಲ್ಲ, ನಾವು ಬರೋಂಗಿಲ್ಲ ಅಂತ ಸ್ವಚ್ಛಾಗಿ ಹೇಳಿಬಿಟ್ಟಾರ. ಅವ್ರಿಗೆ ಮಾಧ್ಯಮದವ್ರ ಮುಂದೆ ಹೋಗಿದ್ದಕ್ಕೆ ನಮ್ಗೆ ಮನೆ ಹೋಗಿ ಹೊಡಿತೇವಂತನೂ ಹೇಳ್ಯಾರ. ಅದು ಪೇಪರಿಗೆ ಹಾಕಿರಿ, ಹೆಂಗೆ ಹಾಕಿದ್ರಿ ನೀವು? ನಮಗೆ ಕೇಳ್ಬೇಕಾಗಿತ್ತು. ಕೇಳ್ದನ ನೀವು ಹೋಗಿ ಹೆಂಗೆ ಪೇಪರಿಗೆ ಹಾಕಿದ್ರಿ, ನಿಮ್ಮನ್ನು ಮನೆ ಹೊಡಿತೀವಿ ಇಂಥವೆಲ್ಲ ದರ್ಪ ಹೇಳ್ತಾರ. ಆಮೇಲೆ ಲೆಕ್ಕ ಕೇಳಕ್ಕೆ ನೀವು ಯಾರು, ನಿಮ್ಮ ಮನಿದನ ನೀವು ದುಡ್ಡು ಕೊಟ್ಟಿದ್ದೇನೋ ಅನ್ನೋ ಮಟ್ಟನೂ ಮಾತಾಡ್ತಾರೆ. ಇದು ಪರಿಸ್ಥಿತಿ ಒಳಗೆ ನಮ್ಮ ಹೊಸರೀತಿ ಇದು ಚಮನ್ಸಾಲಿ ದರ್ಗಾದ್ದು ಬಂದೈತಿ. ಆಮೇಲೆ ತಮ್ಮ ಸ್ವಂತಕ್ಕನ 2 ಮಳಿಗೆ ಇಟ್ಕೊಂಬಿಟ್ಟಾರ. ಆಮೇಲೆ ಅದನ್ನು ಸರಿಯಾಗಿ ಅವ್ರು ಯಾವಾಗಿಂದನೂ ಚೇರ್ಮನ್ಗಿರಿ ಮಾಡ್ತಾರೆ, ಅಲ್ಲಿಂದನೂ ಅವ್ರಂತ ತಾಬನ ಅದಾವು. ಇಲ್ಲಿವರೆಗೂ ಏನು ಅದ್ರದ್ದು ಹಕೀಕತ್ ಅನ್ನೋದು ಗೊತ್ತಾಗವಲ್ದು. ಬಾಡಿಗೆ ಕೇಳಿ ಕೊಟ್ಟವಿ ಅಂತಾರೆ. ಅವ್ರು ಕೊಟ್ಟಾರ ಬಿಟ್ಟಾರ, ಅವರ ಚೇರ್ಮನ್ರು ಅವರ. ಇದು ನಮಗೇನು ಗೊತ್ತಾಗ್ಬೇಕ್ರಿ? ಅದು ಹಿಂಗೆಲ್ಲ ಮಾಡ್ಕೊಂತ ಬರಕತ್ತಾರ. ಆಮೇಲೆ ಇದೇನು ಮಂದಿದು ರೊಕ್ಕ ಕೊಡ್ಸ್ಯಾರ ಇಲ್ಲ ಅಂತಲ್ಲ, ಆ ಕೊಡ್ಸಿದ ರೊಕ್ಕ ತಾಗ ಹೋತು ಮೀಟಿಂಗ್ ಎಲ್ಲಿ ಹೋದ್ವು ಏನು ಕೇಳಿದ್ರ ಲೆಕ್ಕ ಅಧ್ಯಕ್ಷರು. ಆಮೇಲೆ ಜನರಲ್ ಮೀಟಿಂಗ್ ಅಂತೂ ಕರೆಯಕ್ಕೆ ತಯಾರಿಲ್ಲ. ಜನರಲ್ ಮೀಟಿಂಗ್ ಆಗಿಲ್ಲ, ಮೀಟಿಂಗ್ ಪ್ರೊಸೀಡಿಂಗ್ಸ್ ಕರೀರಿ ಅಂದ್ರೆ ಹೊಸರೀತಿ ಗ್ರಾಮದ ಮುಸ್ಲಿಮ್ಸ್ ವ್ಯಕ್ತಿ ಎಲ್ಲರೂ ಕೂಡಿಕೆಂದು ಚಮನ್ಸಾಲಿ ದರ್ಗಾ ಕಮಿಟಿದ ಲೆಕ್ಕಪತ್ರವನ್ನು ಕೇಳಿದ್ದಕ್ಕೆ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಹೊಡೆದಾಟಕ್ಕೆ ಬಂದು ಹೊಡೆದಾಡಿ ಪೊಲೀಸ್ ಸ್ಟೇಷನ್ ಮಟ್ಟ ಕಳಿಸಿ ಇಲ್ಲೇ ಕೂತ್ಕೊಂಡು ಫೋನ್ ಮಾಡಿ ಪೊಲೀಸರಿಗೆ ಅವ ದೌರ್ಜನ್ಯ ಮಾಡ್ತಂತ ನಮ್ಮ ಮ್ಯಾಗ ಸುಳ್ಳು ಸಾಕ್ಷಿಗಳನ್ನು ಹೇಳಿ ಕೇಸ್ ಮಾಡೋದು, ಕೋರ್ಟ್ಗೆ ಅಡ್ಡಾಡ್ಸೋದು, ಈ ಥರ ಎಲ್ಲ ಮಾಡೋದು. ಲೆಕ್ಕನ 2000 ಇಸ್ವಿಯಿಂದ ಕಮಿಟಿ ಮಾಡ್ಯಾರ. ನಮ್ಮದು ದೊಡ್ಡ ಊರು ಹೊಸರೀತಿ, ದೊಡ್ಡ ಕಮಿಟಿ. 2000ದಿಂದ ಕಮಿಟಿ ಆಗಿರೋಂಥದ್ದು ಹೊಳ್ಳಿ 2014 ಮಟ್ಟ ಕಮಿಟಿ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ, ಕಮಿಟಿ ಯಾಕೆ ಮಾಡೋಲ್ರಿ, ಲೆಕ್ಕಪತ್ರ ಯಾಕೆ ಕೊಡೋಲ್ರಿ ಅಂತ ಕೇಳಿದಕ್ಕೆ ನಮ್ಮ ಮ್ಯಾಗ ಜಗಳ ತೆಗೆಯೋದು. ಆಮ್ಯಾಗ ಜಗಳ ಮಾಡಿ ನಾನು ಕೋರ್ಟಿಗೆ ಕಳಿಸಿದ್ದು. ನಾನು ಕೋರ್ಟಿಗೆ ಈಗೂ ಅಡ್ಡಾಡಕತ್ತೀನಿ. ಆಮ್ಯಾಗ ಶಾಬುದ್ದೀನ್ ಮಖಾಂದಾರ್ ಅನ್ನೋರು ಇದ್ದಾಗ ಒಂದು ಕಮಿಟಿ ರಚನೆ ಮಾಡಿದ್ವಿ ನಾವು 2012ರಾಗ, ಪ್ಯಾಟಿ ಮಸೂತಿ ಕಮಿಟಿ ಅಂತಂದು. ಅದನ್ನು ಮಾಡಿದ್ದಕ್ಕೆ ನಮ್ಮ ಮ್ಯಾಗ ದೌರ್ಜನ್ಯ ಮಾಡಿ ನಮ್ಮ ಮನೆಗೆ ಯಾವ ಕಾರ್ಯಕ್ರಮ ಯಾವ ಇದ್ದ ಹೊತ್ತಿನಾಗ ಬರೋದಿಲ್ಲ, ಜಾತಿಯಿಂದ ಹೊರಗಂತ ಇಂದಣೆ ಮಾತಾಡೋದು. ಈ ಮೋದಿನ್ ಸಾಬನ್ನು ಭಾರಿ ಇದರಿಂದ ಅವ ಮೂಗು ಕೊಟ್ಕೊಂತನ ಬರಕತ್ಯಾನ. ನಾವು ಕಮಿಟಿ ಮಾಡಿದ್ದನ್ನು ಕಮಿಟಿ ರದ್ದು ಮಾಡಿ 2014 ಕಮಿಟಿ ಮಾಡ್ದ. ಇದೇ ಹಜರತ್ ಚಮನ್ಸಾಲಿ ದರ್ಗಾ ಕಮಿಟಿ ಅಂತ ಮಾಡಿದರು. ಅಧ್ಯಕ್ಷ ಉಪಾಧ್ಯಕ್ಷ ಇಂಥ ಇವರು ಮಾಡ್ಕೊಂಡು
ಆಮ್ಯಾಗ ಅಲಾದಿನ್ ರೀತಿ ಅಂತಂದು ಅವ ಉಪಾಧ್ಯಕ್ಷನಾದ. ಇವ್ರು ಮಾಡಿ ಯಾವಾಗ ಅಧ್ಯಕ್ಷರಾಗಿದ್ದು ಯಾವಾಗ ಉಪಾಧ್ಯಕ್ಷ ಆಗಿದ್ರು ಗೊತ್ತೇ ಇಲ್ಲ. 2000ರಿಂದ 2014 ಮಟ್ಟ ಅದನ್ನು ನೀವು 12ರಾಗ ನಾವು ಹೋರಾಟ ನಡೆಸೋದು ಹೊತ್ನಾಗ ಶಾಬುದ್ದೀನಂದ ಕಮಿಟಿ ಮಾಡಿದಾಗ ಅದನ್ನು ಕೆಡಿಸಿದ್ರು. 14 ವರ್ಷನ ಲೆಕ್ಕಪತ್ರ ಕೊಳ್ಳಿಲ್ಲ. 14 ವರ್ಷದಿಂದ ಹೆಚ್ಚು ಕಡಿಮೆ ನಮ್ಮದು ಅವಾಗಲಿಂದ ನಮ್ಮ ಕಾಂಪ್ಲೆಕ್ಸ್ ಇದ್ದವು. ಒಂದು 10 ಮಳಿಗೆಗಳಿದ್ದವು. 2004ನೇ ಇಸ್ವಿಯಿಂದ ಒಂದು 10 ಕಮಿಟಿ ಇದ್ದವು. ಉಸ್ಮಾನ್ ಖಾನರ ಬಾಸೆ ಸಾಬ್ ಅಂತನ್ನ ಅವರು ಗೌಂಡಿ ದೊಡ್ಡ ಮಿಸ್ತ್ರಿ ಆವತ್ತಿನ ಟೈಮ್ನಾಗ ಖುದ್ದಾಗಿ ಚಮನ್ಸಾಲಿ ದರ್ಗಾನ ನವೀಕರಣ ಮಾಡ್ತಿದ್ರು, ಮಿಸ್ತ್ರಿ ಕೆಲಸ ಮಾಡ್ತಿದ್ರು. ಅವ್ರಿಗೆಲ್ಲದು ಅವ್ರ ಮೇಲೆ ಅವ್ರಿಗೆ ನೀ ಏನು ಮಾಡವ ಅಂತಂದು ಅವನ ಮೇಲೆ ಎಗರಾಡೋದು, ಹೊಡೆದಾಟ ಮಾಡೋದು. ನಾವೆಲ್ಲ ಸಣ್ಣರವಾಗ ನಾವೆಲ್ಲ ಕಲ್ಲು ಮಣ್ಣು ಸಿಮೆಂಟು ಕೊಡ್ತಿದ್ವಿ, ಖುದ್ದಾಗಿ ಕೆಲಸ ಮಾಡೀವಿ ನಾವು. ಇವ್ರು ಯಾವಾಗಾರ ಬಂದು ಗುಂಡಾವರ್ತನೆ ಮಾಡೋದೇವ ಮೋದಿನ್ ಸಾಬ್ ಹೀಗೆಲ್ಲ ಮಾಡಿ ನಾವು ಯಾವಾಗ ಕೇಳ್ಕೊಂತ ಬಂದಿವಿ. ನಾವು ಸ್ವಲ್ಪ ದೊಡ್ಡರಕ್ಕಿಂತ ಬಂದ 2012ರಾಗ ಒಂದು ಕಮಿಟಿ ರಚನೆ ಮಾಡಕ್ಕೆ ಹೋದ್ವಿ. ಶಾಬುದ್ದೀನ್ ಅವ್ರ ಕೂಟ ನಾನು ಕಾರ್ಯದರ್ಶಿ ಆಗಿದ್ದೆ. ಅದು ಯಾಕೆ ಮಾಡಿದೆ ಹೆಂಗ್ಯಾಕೆ ಮಾಡಿದೆ ನನ್ನ ಕೂಟ ಹೊಡೆದಾಟ ಮಾಡಿದರು, ಕೋರ್ಟಿಗೆ ಕಳಿಸಿದ್ರು. ಆಮ್ಯಾಗ ಈಗ ಸದ್ಯದೊಳಗೆ ನಮಗೆ 1 ಲಕ್ಷ ರೂಪಾಯಿ ಬರುವಂಥ ಕಾಂಪ್ಲೆಕ್ಸ್ಗಳಾಗ್ಯವು. 10 ಕಾಂಪ್ಲೆಕ್ಸ್ ಇದ್ದಾಗನೂ ಕೂಡ ಅವಾಗ 40,000 ರೂಪಾಯಿ ಬರ್ತಿತ್ತು. ಯಾವಾಗ ಅಂದ್ರೆ 2005-6 ಬರ್ತಿತ್ತು ಬಾಡಿಗೆ. ಅವತ್ತಿಂದ ಇವತ್ತಿಗೂ ಬಾಡಿಗೆ ಲೆಕ್ಕ ತಗೋದೆ ಅಂದ್ರೆ 1 ಕೋಟಿಯಿಂದ 1.5 ಕೋಟಿ ರೂಪಾಯಿ ನಮ್ಮದು ಆದಾಯ ಉಳಿಬೇಕಾಗಿತ್ತು. ಆಮ್ಯಾಗ ಬ್ಯಾಂಕಿಗೆ ಯಾವ ಜಮಾನೂ ಮಾಡಿಲ್ಲ, ಕಮಿಟಿನೇ ಮಾಡಿಲ್ಲ ಇವ 2014 ಮಟ್ಟ. ಬ್ಯಾಂಕ್ನಾಗ ಯಾವಾರನೂ ಮಾಡೇ ಇಲ್ಲ ಇವ. 2014 ಮಟ್ಟ ಕಮಿಟಿನ ರಚನೆ ಮಾಡಿಲ್ಲ ಅಂದ್ರೆ ಬ್ಯಾಂಕ್ನಾಗ ಯಾವ ಖಾತೆ ತೋರಿಸ್ಬೇಕಾಗಿತ್ತು ಇವ. ಇಂಥವೆಲ್ಲ ಕೇಳಿದ್ದಕ್ಕೆ ನಮ್ಮ ಮ್ಯಾಗ ಗುಂಡಾವರ್ತನೆ ಮಾಡಿ ನಮ್ಮ ಮ್ಯಾಗ ಕೇಸ್ ಮಾಡಿ ಜನರನ್ನ ದಿಕ್ಕು ತಪ್ಪಿಸೋದು, ಜಾತಿಯಿಂದ ಹೊರಗಿಡ್ತೇನೆ ಅನ್ನೋದು. ಈ ನಾವು ಹೋರಾಟ ಮಾಡೋದೇ ನನ್ನ ಮನೆಯಾಗ ಒಂದು ಕಾರ್ಯಕ್ರಮ ನಡೀತು. ಅದು ಅವಾಗ ನಮ್ಮ ಊರಿನ ಮುಲ್ಲಾ ಸಾಬನ್ನ ಅವನ ಮನೆಗೆ ಓದಿಕೆ ಮಾಡೋಕ್ಕೆ ಹೋಗಬೇಡ ಅಂತಂದು ಅವ್ನಿಗೆ ಹೇಳಿದ್ರು, ಬರಲಿಲ್ಲ. ಈ ಥರ ಎಲ್ಲ ಮಾಡಿ ಆಮ್ಯಾಗ ಶಾಬುದ್ದೀನ್ ಮಖಾನ್ದಾರನವರು ಅವರ ಅಜ್ಜಿ ತೀರ್ಕೊಂಡಾಗ ಸಹಿತ ಮಣ್ಣು ಮಾಡೋಕ್ಕೆ ಸಹಿತ ಕೊಳ್ಳಿಲ್ಲ, ಖಬರಸ್ಥಾನಕ್ಕೆ ಇದನ್ನು ಮಾಡಿಕೊಳ್ಳಿಲ್ಲ. ಮಖಾನ್ದಾರ ಯಾರು ಶಾಬುದ್ದೀನ್ ಅನ್ನೋರ ಅಜ್ಜಿಯನ್ನು ಮಣ್ಣು ಮಾಡೋಕ್ಕೆ ಕೊಡಲಿಲ್ಲ. ಒಳ್ಳೆ ಹೊಸರೀತಿ ನಮ್ಮ DSP ಆದಂಥ ಅಂಬಿಗರು ಕೂಡ ಬಂದಾಗ ಅವಾಗಲಿಂದ ಮತ್ತೆ ಮಣ್ಣು ಮಾಡೋಕ್ಕೆ ಅನುಮತಿ ಮಾಡಿದರು. ಇಷ್ಟೆಲ್ಲ ಖಬರಸ್ಥಾನನ ಇವರು ನಮ್ಮದನ ಅಥವಾ ದರ್ಗಾ ನಮ್ಮದು ಅನ್ನಂತರ ನಮ್ಮದಂತ ನೋಡ್ಕೊಳಕ್ಕೆ ಹತ್ಬಿಟ್ಟಾರೆ ಇವರು. ಜಾತಿಯಿಂದ ಹೊರಗಿಟ್ರು ಅವ್ರಿಗೆ. ಅವ್ರದ್ದು ಕೇಸ್ ನಡೆದೈತಿ, ಕೇಸ್ ಇತ್ತು. ಈಗ ಇದು ಮಣ್ಣು ಹವೇರಿ ಸಹಿತ ಮಣ್ಣು ಅದು. ಈಗ ನೋಡ್ರಿ ಕಮಿಟಿ ರಚನೆ ಮಾಡ್ಯಾರ. ಇದು 2021 ಕಮಿಟಿ ರಚನೆ ಮಾಡಿದ್ದನ್ನು ಇಲ್ಲಿ 15 ಮಂದಿ ಕಮಿಟಿ ಮೆಂಬರ್ಗಳು ತೋರಿಸಿ ವಕ್ತ ಬೋರ್ಡ್ನಾಗ 11 ಮಂದಿ ತೋರಿಸ್ತಾ ಇದ್ದಾರೆ. ಇದು ನೋಡ್ರಿ, ಇದು ಇಲ್ಲಿ ಚಮನ್ಸಾಲಿ ದರ್ಗಾದೊಳಗೆ ಬೋರ್ಡ್ ಹಾಕ್ಯಾರ ಇವರು 15 ಮಂದಿ ಅದಾವೆ ಅನ್ನೋರಂಗೆ. ಅಲ್ಲೇ ನೋಡಿದ್ರೆ ವಕ್ತ ಬೋರ್ಡ್ನಾಗ ಇವ್ರ ಕಮಿಟಿಗಳ ಹೆಸರು ನೋಡಿದ್ರೆ 11 ಮಂದಿ ಅದಾವು. ಇವನ್ನೆಲ್ಲ ದೌರ್ಜನ್ಯ ಎಷ್ಟು ಮಾಡ್ತಿದ್ದಾನವ, ಇದ್ರ ಮೇಲೆ ಕ್ರಮ ಯಾರು ತೊಗೊಳ್ತಾ ಇಲ್ವ. DC ಸಾಹೇಬರಿಗೆ ಕೊಟ್ಟಿವಿ, ವಕ್ತ ಬೋರ್ಡಿನ ಅಧ್ಯಕ್ಷರಿಗೆ ಕೊಟ್ಟಿವಿ, ಅಲ್ಲಿರೋಂಥ ಸರ್ವಾದಿ ಮಕ್ಬೂಲ್ ಸಾಹೇಬರಿಗೆ ತಿಳಿಸಿದ್ವಿ. ಅವರು ಕೂಡ ಬಂದು ನೋಡಿದ್ರು. ನಾವೆಲ್ಲ ಲೆಕ್ಕ ತೊಗೊತೇವೆ ಅಂದರು. 20 ವರ್ಷದ ಲೆಕ್ಕನ ಇವರು ಇವತ್ತು ಬರೋದು ನಾವು ಲೆಕ್ಕ ಕೊಡ್ತೀವಿ ಅಂತ ಹೇಳ್ತಾರೆ. ಯಾಕೆ ಇಷ್ಟು ದಿವಸದ್ದು ಹೋರಾಟ ನಿಮಗೇನು ಕಣ್ಣಿಗೆ ಕಾಣಲೇ ಇಲ್ವಾ? ಏನು ಮಾಡ್ತೇವೆ ಅನ್ನೋರು ಕೊಟ್ಟು ಹೊಡೆದಾಟ ಮಾಡೋದ? ಹಲವಾರು ಬಾರಿ ನನ್ನ ಕೂಟ ನಾವು ಹೊಡೆದಾಟ ಆಗ್ಯಾವು. ಇನ್ನು ನಂತರ ಜಗ್ಗಿ ಮಂದಿಗೆ ಕೂಟ ಹೊಡೆದಾಟ ಆಗ್ಯಾವು. ನಾವು ಅವ್ರ ಕೂಟ ಹೊಡೆದಾಡಿವಿ, ಸ್ಟೇಷನ್ ಮಟ್ಟ ಹೋಗ್ಯಾವಿ. ಇಲ್ಲಿ ಕೂತ್ಕೊಂಡು ಇವರು ಪೊಲೀಸರಿಗೆ ಫೋನ್ ಮಾಡಿ ಹೇಳ್ತಿರ್ತಾರೆ ಇವರು. ಈಗ ಇವ್ರು ಚೇರ್ಮನ್ ಆದಮೇಲೆ ಯಾರ್ಯಾರು ಕರ್ತವ್ಯ ಯಾರ್ಯಾರು ಮಾಡಬೇಕು, ಉಪಾಧ್ಯಕ್ಷನ ಕರ್ತವ್ಯ ಉಪಾಧ್ಯಕ್ಷ ಮಾಡಿಲ್ಲ, ಕ್ಯಾಶಿಯರ್ ಕರ್ತವ್ಯ ಕ್ಯಾಶಿಯರ್ ಮಾಡಿಲ್ಲ, ಮಾಡಿಸ್ಕೊಟ್ಟಿಲ್ಲ. ಆಮೇಲೆ ಇವರು ಯಾರ್ಯಾರು ಏನೇನು ಮಾಡಬೇಕು, ಈ ಬುಕ್ ಯಾವ ನಮ್ಮ ಇದ್ರದ್ದು ಏನಿದು ವಕ್ತ್ ಪ್ರೊಸೀಜರ್ ಪ್ರಕಾರ ಯಾವ ದಾಖಲೆಗಳು ಮೆಂಟನ್ ಇಲ್ಲ, ಎಡಿಟ್ ಮೆಂಟನ್ ಇಲ್ಲ, ಇವೆಲ್ಲ ಅದಾವೆ ನೋಡ್ರಿ. ಇವು ಅವ್ರು ಯಾರು ಬರೀತಾರೆ ಅವರೇ ಬರ್ಸ್ಯಾನವ. ಇದನ್ನು ಅಧಿಕಾರದಾಗ ಇಲ್ದರ ಕಡೆಯಿಂದನೇ ಲೆಕ್ಕ ಬರ್ಸ್ಯ. ಅದಕ್ಕೆ ದಂಡ ವಸೂಲು ಮಾಡ್ತಾರೆ. ಅದು ಮಾತ್ರ 20,000 ಒಬ್ಬೊಬ್ಬರಿಗೆ ದಂಡ ವಸೂಲು ಮಾಡೋದು, ಅಥವಾ ಯಾರು ಏನಾರ ಹುಡುಗರು ಒಂದು ಸ್ವಲ್ಪ ಸಣ್ಣ ಏನಾರ ಮಾಡೋಕ್ಕೆ ಹೋದ್ರೆ ಅವ್ರಿಗೆ ದಂಡ ವಸೂಲು ಮಾಡೋದು, ಹೊಡೆದಾಡಕ್ಕೆ ಹೋಗೋದು ಇವೆಲ್ಲ ಅದಾವು. ಅದ್ರ ಸಲುವಾಗಿ ನಾವು ನಿಮ್ಮ ವಿಜಯ ನ್ಯೂಸ್ಗೆ ಇದನ್ನೆಲ್ಲದು ನಮ್ಮನ್ನು ರಕ್ಷಣೆ ಮಾಡೋ ಸಲುವಾಗಿ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಂಡು ಸಲುವಾಗಿ ನಾವು ಮನವಿ ಮಾಡಿಕೊಂಡು ನ್ಯಾಯ ದೊರಕಿಸೋಕ್ಕೆ ಮನವಿ ಮಾಡಿಕೊಂಡಿದ್ದೇವೆ.